ಇವತ್ತು ಡೋಕ್ಲಾ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಬೌಲ್ಗೆ ಕಡಲೆ ಹಿಟ್ಟು, ಹಳದಿ, ಉಪ್ಪು, ನಿಂಬೆಹಣ್ಣು ಮತ್ತು ಸೋಡಾ ಪುಡಿ ಹಾಕಿ ಇಡ್ಲಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಿರಬಾರ್ದು. ನೀರಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಸೋಡಾ ಪುಡಿ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಗುಜರಾತಿ ರೆಸಿಪಿ. ಇದು ಚೆನ್ನಾಗಿ ಕಡಿಬೇಕು. ಗಂಟಿರಬಾರ್ದು. ಒಂದೂ ಕಡ್ದ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಇಕ್ಬಿಟ್ಟು ಇದು ಹಬೆನಲ್ಲಿ ಬೇಯಿಸ್ಬೇಕು. ಪಾತ್ರೆಯಲ್ಲಿ ನೀರು ಬಿಸಿ ಮಾಡಿಕೊಂಡು ಆ ಪಾತ್ರೆ ಒಳಗೆ ಈ ಮಿಕ್ಸ್ನ ಇಟ್ಟು 30 ನಿಮಿಷ ಬೇಯಿಸಬೇಕು. ಆಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಇಂಗು, ಸಾಸಿವೆ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು, ಸ್ವಲ್ಪ ಸಕ್ಕರೆ, ಉಪ್ಪು ಹಾಕಿ ನಿಂಬೆ ಹುಳಿ ಹಿಂಡಬೇಕು. ಒಂದು ಸ್ವಲ್ಪ ಕುದಿಸ್ಬೇಕು. 1-2 ನಿಮಿಷ ಕುದಿಸಿ ಇಳಿಸಿ ಆಮೇಲೆ ಡೋಕ್ಲಾ ಆಗಿರುತ್ತಲ್ಲ, ಇದು ಡೋಕ್ಲಾ ಚೆನ್ನಾಗಿ ಸ್ಪಾಂಜ್ ಥರ ಬಂದಿದೆ. ಇದನ್ನ ಕಟ್ ಮಾಡಿ ಯಾವ ಆಕಾರ ಬೇಕಾದರೂ ಕಟ್ ಮಾಡ್ಬೋದು. ಕಟ್ ಮಾಡಿ ಅದ್ರ ಮೇಲೆ ಏನು ಮಾಡಿದ್ವಿ ಜ್ಯೂಸ್ ಥರ ಅದನ್ನು ಹಾಕಬೇಕು. ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದು ಗುಜರಾತಿ ರೆಸಿಪಿ. ಥ್ಯಾಂಕ್ ಯು.